ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಮತ್ತೊಂದು ಕಡೆಯಲ್ಲಿ ಅರ್ಜುನನು ಅಶ್ವತ್ಥಾಮನೊಡನೆ ಯುದ್ಧ ಮಾಡುವಾಗ ಅವನ ತೀಕ್ಷ್ಣವಾದ ಉಕ್ಕಿನ ಬಾಣಗಳಿಂದಲೂ ಅವನಿಗೆ ಬೆಂಬಲವಾಗಿ ಬಂದಿದ್ದ ತ್ರಿಗರ್ತ ದೇಶದ ಮಹಾರಥರಿಂದಲೂ ಬಹಳವಾಗಿ ನೊಂದು ಕೋಪದಿಂದ ಅಶ್ವತ್ಥಾಮನ ಮೇಲೆ 3 ಬಾಣಗಳನ್ನು ಬಿಟ್ಟು ಅವನ ಕಡೆಯ ಮಹಾರಥರಲ್ಲಿ ಒಬ್ಬೊಬ್ಬರನ್ನು ಎರಡೆರಡು ಬಾಣಗಳಿಂದ ಹೊಡೆದನು. ಅಲ್ಲದೆ ಮೇಲೆ ಮೇಲೆ ಬಾಣವರ್ಷಗಳನ್ನು ಅವರ ಮೇಲೆ ಕರೆಯುತ್ತಿದ್ದನು. ಮೈಯಲ್ಲೆಲ್ಲ ಬಾಣಗಳು ನಾಟಿದ್ದಾಗ ಕೂಡ ಹಿಂಜರಿಯದೆ ಅವರು ಅಶ್ವತ್ಥಾಮನನ್ನು ಮುಂದಿಟ್ಟುಕೊಂಡು ಅರ್ಜುನನನ್ನು ಸುತ್ತಿ ಮುತ್ತಿ ಹೊಡೆಯುತ್ತಿದ್ದರು. ಸುವರ್ಣಾಲಂಕೃತಗಳಾದ ಅವರ ಬಾಣಗಳು ಅರ್ಜುನನ ರಥವನ್ನೆಲ್ಲ ಆವರಿಸಿಕೊಂಡವು. ರಥದಲ್ಲಿದ್ದ ಕೃಷ್ಣಾರ್ಜುನರಿಬ್ಬರು ಆ ತೀವ್ರ ಬಾಣಗಳಿಂದ ಬಹಳವಾಗಿ ನೊಂದರು. ಅರ್ಜುನನ ರಥದ ಮೂಕಿ, ರಥಚಕ್ರಗಳು, ಕುದುರೆಯ ಹಗ್ಗಗಳು, ಇರಿಚಿ, ನೊಗ, ರಥದ ಹಿಂದೆ ಬಾಣ ಸಾಮಗ್ರಿಗಳನ್ನು ತುಂಬಿದ ಸಣ್ಣ ಬಂಡಿ ಇವೆಲ್ಲವೂ ಕೇವಲ ಬಾಣಮಯವಾಗಿಯೇ ಕಾಣಿಸಿತು. ಆಗ ನಿನ್ನವರು ಅರ್ಜುನನ ಮೇಲೆ ಬಾಣಪ್ರಯೋಗದಲ್ಲಿ ತೋರಿಸಿದ ಹಸ್ತಲಾಘವವನ್ನು ಇದುವರೆಗೆ ಹಿಂದೆ ನಾವು ಯಾರಲ್ಲಿಯೂ ಕಂಡು ಕೇಳಿರಲಿಲ್ಲ. ಆಗ ಅರ್ಜುನನ ರಥವು ವಿಚಿತ್ರವಾದ ಹಿಡಿಗಳುಳ್ಳ ಬಾಣಗಳಿಂದ ಮುಚ್ಚಲ್ಪಟ್ಟು ಆಕಾಶದ ಕೊಳ್ಳಿಗಳಿಂದ ಉರಿಸಲ್ಪಟ್ಟ ದೇವ ವಿಮಾನದಂತೆ ಕಾಣಿಸಿತು. ಆಮೇಲೆ ಅರ್ಜುನನು ಕೋಪಗೊಂಡು ಮೇಘವು ಪರ್ವತದ ಮೇಲೆ ಮಳೆಯನ್ನು ಕರೆಯುವಂತೆ ನಮ್ಮ ಸೈನ್ಯದ ಮೇಲೆ ಬಾಣವರ್ಷವನ್ನು ಕರೆದನು. ಅರ್ಜುನನ ನಾಮಾಂಕಿತಗಳಾದ ಬಾಣಗಳಿಂದ ನಿನ್ನ ಸೈನ್ಯವೆಲ್ಲವೂ ಆವರಿಸಲ್ಪಟ್ಟು ನೋಡುವವರಿಗೆ ಎಲ್ಲವೂ ಅರ್ಜುನಮಯವಾಗಿಯೇ ಇರುವಂತೆ ತೋರುತ್ತಿತ್ತು. ಬಾಣಗಳೆಂಬ ದಳ್ಳುರಿಗಳಿಂದಲೂ ಧನುಷ್ಕಾರವೆಂಬ ವಾಯುವೇಗದಿಂದಲೂ ಕೂಡಿದ ಅರ್ಜುನನೆಂಬ ಬೆಂಕಿಗೆ ನಿನ್ನ ಸೈನ್ಯವೆಲ್ಲವೂ ಕಟ್ಟಿಗೆಯಂತಾಯಿತು. ಆಗ ಅರ್ಜುನನು ತನ್ನ ರಥವನ್ನು ಬಿಡಿಸಿಕೊಂಡು ಹೋಗುವ ಮಾರ್ಗಗಳಲ್ಲಿ ಎಲ್ಲಿ ನೋಡಿದರೂ ಮುರಿದ ರಥಚಕ್ರಗಳು, ತುಂಡಾದ ನೊಗಗಳು, ಹರಿದು ಹೋದ ಬತ್ತಳಿಕೆಗಳು, ಮುರಿದು ಬಿದ್ದ ಧ್ವಜ ಪತಾಕೆಗಳು, ಉರುಳಿ ಬಿದ್ದ ರಥಗಳು, ಹಾಗೆಯೇ ಅಲ್ಲಲ್ಲಿ ಇರಿಚಿಗಳು, ಬಾಣದ ಬಂಡಿಗಳು, ಮೂಕಿಗಳು, ಅಚ್ಚು ಮರಗಳು, ಚಾಟಿಗಳು, ಕುದುರೆಯ ಹಗ್ಗಗಳು ಇವೆಲ್ಲವೂ ರಾಶಿ ರಾಶಿಯಾಗಿ ಬಿದ್ದಿದ್ದವು. ಮತ್ತು ಕಡಕುಗಳಿಂದಲೂ ತಲೆಪಾಕುಗಳಿಂದಲೂ ಕೂಡಿದ ವೀರರ ತಲೆಗಳು, ಕೈಬಳೆ ತೋಳ್ಬಳೆಗಳಿಂದ ಕೂಡಿದ ಭುಜಗಳು, ತೋಳುಗಳು, ಛತ್ರ ಚಾಮರಗಳು, ಮುರಿದ ಕಿರೀಟಗಳು ಅಲ್ಲಲ್ಲಿ ರಾಶಿಯಾಗಿ ಬಿದ್ದಿದ್ದವು. ರಕ್ತ ಮಾಂಸಗಳ ಕೆಸರಿನಿಂದ ದಾರಿಯೆಲ್ಲವೂ ದುರ್ಗಮವಾಗಿ ಕಾಲರುದ್ರನ ಕ್ರೀಡಾಸ್ಥಳದಂತೆ ಬೀರುಗಳಿಗೆ ಭಯವನ್ನು, ಶೂರರಿಗೆ ಉತ್ಸಾಹವನ್ನು ಹುಟ್ಟಿಸುವಂತೆ ಗೆದ್ದಿತು. ಆ ಯುದ್ಧದಲ್ಲಿ ಅರ್ಜುನನು 2,000 ರಥಿಕರನ್ನು ಕೊಂದು ಪ್ರಳಯ ಕಾಲದಲ್ಲಿ ಅಗ್ನಿಯು ಚರಾಚರಾತ್ಮಕವಾದ ಲೋಕವನ್ನೆಲ್ಲ ದಹಿಸಿ ಹೊಗೆ ಇಲ್ಲದೆ ಶಾಂತವಾಗಿ ನಿಲ್ಲುವಂತೆ ಶೋಭಿಸುತ್ತಿದ್ದನು. ಅರ್ಜುನನ ಈ ಪರಾಕ್ರಮವನ್ನು ನೋಡಿ ಸಹಿಸಲಾರದೆ ಅಶ್ವತ್ಥಾಮನು ವೇಗದಿಂದ ಬಂದು ಅವನನ್ನು ಎದುರಿಸಿದನು. ಅವರಿಬ್ಬರು ಬಿಳಿ ಕುದುರೆಗಳ ಮೇಲೆ ಹೂಡಿದ ರಥದಲ್ಲಿ ಕುಳಿತು ಒಬ್ಬರನ್ನೊಬ್ಬರು ಕೊಲ್ಲುವ ಹಠದಿಂದ ಎದಿರಾಗಿ ಬೇಸಿಗೆಯು ಕಳೆದ ಮೇಲೆ 2 ಮಹಾಮೇಘಗಳು ಮಳೆಯನ್ನು ಕರೆಯುವಂತೆ ಬಾಣವರ್ಷವನ್ನು ಕರೆದರು. ಮಹಾವೃಷಭಗಳೆರಡು ಕೊಂಬುಗಳಿಂದ ಒಂದನ್ನೊಂದು ತಿವಿಯುವಂತೆ ಬಾಣಗಳಿಂದ ಒಬ್ಬರನ್ನೊಬ್ಬರು ನೋಯಿಸಿದರು. ಬಹಳ ಹೊತ್ತಿನವರೆಗೆ ಅವರಿಬ್ಬರ ಯುದ್ಧವು ಸಮವಾಗಿಯೇ ಕಾಣಿಸಿತು. ಶಸ್ತ್ರಗಳು ಒಂದನ್ನೊಂದು ಭಯಂಕರವಾಗಿ ತಾಡಿಸುತ್ತಿದ್ದವು. ಇಷ್ಟರಲ್ಲಿ ಅಶ್ವತ್ಥಾಮನು 12 ಬಾಣಗಳಿಂದ ಅರ್ಜುನನನ್ನು, 10 ಬಾಣಗಳಿಂದ ಕೃಷ್ಣನನ್ನು ಹೊಡೆದನು. ಇದನ್ನು ನೋಡಿ ಅರ್ಜುನನು ನಗುತ್ತಾ ಸ್ವಲ್ಪ ಹೊತ್ತಿನವರೆಗೆ ಗುರುಪುತ್ರನೆಂಬ ಗೌರವವನ್ನು ತೋರಿಸುತ್ತಿದ್ದು, ಆಮೇಲೆ ತನ್ನ ಗಾಂಡೀವವನ್ನು ವೇಗದಿಂದೆಳೆದು ಮೊದಲು ಆ ಅಶ್ವತ್ಥಾಮನ ಸಾರಥಿಯನ್ನು, ರಥಾಶ್ವಗಳನ್ನು ಕೆಡಗಿ ಬಿಟ್ಟನು. ಆಮೇಲೆ ಆ ಅಶ್ವತ್ಥಾಮನಿಗೆ ನೋವಾಗದಂತೆ ಮೃದುವಾಗಿ ಅವನ ಮೇಲೆ ಬಾರಿ ಬಾರಿಗೂ ಬಾಣಗಳನ್ನು ಬಿಡುತ್ತಿದ್ದನು. ಆಗ ಅಶ್ವತ್ಥಾಮನು ಕುದುರೆಗಳಿಲ್ಲದ ತನ್ನ ರಥದ ಮೇಲೆ ಕುಳಿತಿದ್ದಂತೆಯೇ ಹೆಬ್ಬಾಗಿಲಿನ ಅಗುಳಿಯಂತೆ ದೊಡ್ಡದಾಗಿಯೂ ಲೋಹಮಯವಾಗಿಯೂ ಇರುವ ಒಂದು ಮುಸಲವನ್ನು ತೆಗೆದು ಅರ್ಜುನನ ಮೇಲೆ ಬೀಸಿದನು. ಚಿನ್ನದ ಪಟ್ಟೆಗಳಿಂದ ಅಲಂಕೃತವಾದ ಆ ಮುಸಲಾಯುಧವು ಅರ್ಧ ದಾರಿಯಲ್ಲಿ ಬರುವಾಗಲೇ ಅರ್ಜುನನು ತನ್ನ ಬಾಣಗಳಿಂದ ಅದನ್ನು 7 ತುಂಡಾಗಿ ಕತ್ತರಿಸಿ ಕೆಡಹಿದನು. ಅಶ್ವತ್ಥಾಮನು ಕೋಪಗೊಂಡು ಒಂದು ಪರಿಘಾಯುಧವನ್ನು ಅರ್ಜುನನ ಮೇಲೆ ಪ್ರಯೋಗಿಸಿದನು. ಕೋಪಗೊಂಡ ಯಮನಂತೆ ಬರುತ್ತಿರುವ ಆ ಪರಿಘವನ್ನು ಕೂಡ ಅರ್ಜುನನು 5 ಬಾಣಗಳಿಂದ ತುಂಡು ಮಾಡಿಬಿಟ್ಟನು. ಹೀಗೆ ಆ ಪರಿಘವು ತುಂಡಾಗಿ ಕೆಳಕ್ಕೆ ಬೀಳುವಾಗ ಅದರಿಂದ ಉಂಟಾದ ಶಬ್ದವೇ ಎಲ್ಲ ರಾಜರ ಮನಸ್ಸನ್ನು ನಡುಗಿಸುವಂತಿದ್ದಿತು. ಆಮೇಲೆ ಅರ್ಜುನನು 3 ಭಲ್ಲಾಯುಧಗಳನ್ನು ಅಶ್ವತ್ಥಾಮನ ಮೇಲೆ ಅತಿ ವೇಗದಿಂದ ಬೀಸಿದನು. ಅದರಿಂದ ನೊಂದರು. ಅಶ್ವತ್ಥಾಮನು ತನ್ನ ಪೌರುಷವನ್ನು ಬಿಡದೆ ನಿಶ್ಚಲವಾಗಿ ನಿಂತಿದ್ದನು.
ಆಮೇಲೆ ಆ ದ್ರೋಣಪುತ್ರನು ಮಹಾರಥನಾದ ಸುರಥನನ್ನು ಎಲ್ಲ ಕ್ಷತ್ರಿಯರು ನೋಡುತ್ತಿರುವಾಗಲೇ ಬಾಣ ವರ್ಷಗಳಿಂದ ಮುಚ್ಚಿದನು. ಪಾಂಚಾಲರಲ್ಲಿ ಮಹಾರಥನೆನಿಸಿಕೊಂಡ ಸುರಥನು ಮೇಘ ಧ್ವನಿಯುಳ್ಳ ತನ್ನ ರಥದೊಡನೆ ಮುಂದೆ ಬಂದು ಮಹತ್ತಾದ ತನ್ನ ಧನುಸ್ಸನ್ನೆಳೆದು ಅಗ್ನಿಗೂ ಸರ್ಪಕ್ಕೂ ಸಮಾನವಾದ ಬಾಣಗಳನ್ನು ಅಶ್ವತ್ಥಾಮನ ಮೇಲೆ ಪ್ರಯೋಗಿಸಿದನು. ಸುರಥನ ಬಾಣಗಳಿಂದ ನೊಂದ ಅಶ್ವತ್ಥಾಮನು ದಂಡಾಹತವಾದ ಸರ್ಪದಂತೆ ಕೋಪದಿಂದ ಕಡೆಬಾಯಿಗಳನ್ನು ನಕ್ಕುತ್ತಾ ಗುಬ್ಬು ಗಂಟಿಕ್ಕಿ ಸುರಥನನ್ನು ದುರದುರನೆ ನೋಡಿ ಯಮದಂಡಕ್ಕೆ ಸಮಾನವಾದ ಒಂದು ತೀಕ್ಷ್ಣ ಬಾಣವನ್ನು ನಾಣಿನಲ್ಲಿ ಸೇರಿಸಿ ವೇಗದಿಂದೆಳೆದು ಅದನ್ನು ಅವನ ಮೇಲೆ ಪ್ರಯೋಗಿಸಿದನು. ಈ ಬಾಣವು ಇಂದ್ರನ ವಜ್ರಾಯುಧದಂತೆ ತೀವ್ರ ವೇಗದಿಂದ ಬಂದು ಆ ಸುರಥನ ಎದೆಯನ್ನು ಭೇದಿಸಿಕೊಂಡು ಹೋಗಿ ಭೂಮಿಯಲ್ಲಿ ಕೂಡ ನಾಟಿಕೊಂಡಿತು. ವಜ್ರಾಹತವಾದ ಪರ್ವತದಂತೆ ಅವನು ಕೆಳಗೆ ಬಿದ್ದು ಬಿಟ್ಟನು. ಅವನು ಸತ್ತೊಡನೆ ಅಶ್ವತ್ಥಾಮನು ವೇಗದಿಂದ ಬಂದು ಮೊದಲಿನ ಆ ರಥವನ್ನೇ ಏರಿ ಸಂಕ್ಷಪ್ತಕ ಸೈನ್ಯದಿಂದ ಕೂಡಿದವನಾಗಿ ಸರ್ವಸನ್ನಾಹಗಳನ್ನು ಮಾಡಿಕೊಂಡು ಅರ್ಜುನನನ್ನು ಎದುರಿಸಿದನು. ಸೂರ್ಯನು ನಡು ಹಗಲಲ್ಲಿರುವಾಗ ಅರ್ಜುನನಿಗೆ ನಮ್ಮವರೊಡನೆ ದೊಡ್ಡ ಯುದ್ಧವು ಪ್ರಾರಂಭವಾಯಿತು. ಆಗ ಅರ್ಜುನನು ತಾನೊಬ್ಬನಾಗಿಯೇ ಇದ್ದು ನಮ್ಮಲ್ಲಿ ಅನೇಕ ವೀರರನ್ನು ಎದುರಿಸಿ ಯುದ್ಧ ಮಾಡಿದ ರೀತಿಯು ನಮಗೆಲ್ಲ ಬಹಳ ಆಶ್ಚರ್ಯವಾಗಿದ್ದಿತು. ಪೂರ್ವದಲ್ಲಿ ಇಂದ್ರನಿಗೆ ದೈತ್ಯ ಸೈನ್ಯದೊಡನೆ ನಡೆದ ಮಹಾಯುದ್ಧದಂತೆ ಆ ಯುದ್ಧವು ಬಹಳ ಪ್ರಬಲವಾಗಿ ನಡೆಯುತ್ತಿದ್ದಿತು. ಇದು 13ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.